ಇವತ್ತು ಮೈಸೂರು ಅರಮನೆ ಆನೆಗಳನ್ನ ಶೂಟ್ ಮಾಡಿದ್ವಿ. ನಮ್ಮ ಬಾಸ್ ಕೊಟ್ಟಿರೋ ರೊದ್ನೆಗೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಕಾರ್ ಹತ್ರ ಬಂದ್ವಿ. ಕಾರ್ ಹತ್ರ ಬಂದು ನಾವಿಬ್ಬರು ಸೇರ್ಕೊಂಡು ಕ್ಯಾಮ್ರಾ ಪ್ಯಾಕ್ ಮಾಡಿಕೊಂಡು ಮೈಸೂರು ಕಡೆ ಹೋಗ್ತಿದ್ದೀವಿ. ಬಾಯ್ ನನ್ನ ಫ್ರೆಂಡ್ ಒಂದು ಬಾಯ್ ಹೇಳ್ಕೊಂಡು ನಮ್ಮ ಪಯಣ ಮುಂದುವರಿಸ್ತಿದ್ದೀವಿ. ನಮ್ಮ ಬಾಸ್ ಹೇಳೋದು ಕರೆಕ್ಟೇ, ಈ ಬೆಂಗಳೂರಲ್ಲಿ ಟ್ರಾಫಿಕಲ್ಲಿ ಹೋಗೋ ಪಟ್ಟಿಗೆ ಲೇಟ್ ಆಗುತ್ತೆ, ಅದಕ್ಕೆ ಬೇಗ ಬಿಟ್ವಿ. ಇವತ್ತು ಮೈಸೂರಿಗೆ ಹೋಗ್ತಿರೋ ಕಾರಣ ಏನಂದರೆ ನಮ್ಮ ಬಾಸ್ ಬೆಳಿಗ್ಗೆ ಕಾಲ್ ಮಾಡಿ ಮೈಸೂರಲ್ಲಿ ಈವೆಂಟ್ ಇದೆ ಹೋಗಿ ಬನ್ನಿ ಅಂತ ಹೇಳಿದರು. ಅದ್ರಗೋಸ್ಕರ ಹೊರಡ್ತಿದ್ದೀವಿ. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಂಡ್ರಿ ನೀವೆಲ್ಲ ನಿಜವಾಗ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹೌದು ರಂಗಣ್ಣ, ನೀವು ಹೇಳಿದ್ದೇ ಕರೆಕ್ಟು. ಹಂಗೋ ಹೆಂಗೋ ಮೈಸೂರು ತಲುಪ್ವಿ. ಇಲ್ಲಿ ಬಂದು ನೋಡಿದ್ರೆ ಕತೆನೇ ಚೇಂಜ್ ಅಪ್ಪ. ನಮ್ಮ ಕ್ಲೈಂಟ್ ಕಾಲ್ ಮಾಡಿ ಹೇಳಿದ್ದು 11 ಗಂಟೆಗೆ, ನಾವು ಹಂಗೋ ಕಷ್ಟ ಬಿದ್ದು 11 ಗಂಟೆಗೆ ಮೈಸೂರು ತಲುಪಿದ್ದೀವಿ. ಇಲ್ಲಿ ಬಂದು ನೋಡಿದ್ರೆ 11 ಗಂಟೆಗಲ್ಲ ಶೂಟು 5:15 ಅಂದರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಇನ್ನು ಮಾಡೋ ಏನು ಕೆಲಸ ಇಲ್ಲ ಅಂದ್ಬಿಟ್ಟು ಊಟ ತಿನ್ನಕ್ಕಂತ ಹೋಗ್ತಿದ್ದೀವಿ. ಊಟ ತಿನ್ನೋಣ ಅಂತ ಬಂದರೆ ನಮ್ಮ ಟೀಮ್ ಎಲ್ಲ ಇಲ್ಲೇ ಇದೆ. ಸರಿ ಅಂದ್ಬಿಟ್ಟು ನಾನು 1-2 ಪರೋಟನ ಆರ್ಡ್ರ್ ಮಾಡಿದೆ. ಸರಿ ಊಟ ತಿನ್ಕೊಂಡು ಎಲ್ಲರೂ ಮಾತಾಡ್ಸ್ಕೊಂಡು ಆಚೆ ಬಂದ್ವಿ. ಇನ್ನೇನು ಮಾಡೋ ಕೆಲಸ ಇಲ್ಲ ಅಂದ್ಬಿಟ್ಟು ಸೈಡ್ಗೆ ಹಾಕೋಣ ಅಂತ ಗಾಡಿ ಸೈಡ್ಗೆ ಹಾಕ್ತಾಯಿದ್ದೀವಿ. ಕೊನೆಗೂ 5:15 ಆಯಿತು. ಎಲ್ಲರೂ ಮಾತಾಡ್ತಿರೋದು ನೋಡಿ ನಮಗೂ ಬೇಜಾರಾಗಿ ಕ್ಯಾಮ್ರಾ ಎತ್ಕೊಂಡು ಬಂದ್ವಿ. ಸರಿ ಕ್ಯಾಮ್ರಾ ಎತ್ಕೊಂಡ್ಬಂದು ಎಲ್ಲ ಶೂಟ್ ಮಾಡ್ಕೊತಾ ಇದ್ವಿ. ಹಂಗೋ ಅರಮನೆ ಆನೆಗಳು ಕೂಡ ಎಂಟ್ರಿ ಆಯಿತು. ಸರಿ ಏನು ಮಾಡೋ ಕೆಲಸ ಇಲ್ಲ ಅಂದ್ಬಿಟ್ಟು ಆನೆಗಳು ಶೂಟ್ ಮಾಡೋಣ ಅಂತ ಹೋದೆ. ನೋಡಿ ನಮ್ಮ ಭೀಮಾ ಬರ್ತಿದ್ದಾನೆ. ಭೀಮಾ ಹೌದು, ನಾನು ಇಲ್ಲೇನಕ್ಕೆ ಬಂದಿದ್ದೀನಿ, ಏನು ಶೂಟ್ ಅಂತ ಯಾರಿಗೂ ಹೇಳಿಲ್ಲಲ್ವಾ. ಇಲ್ಲಿ ಬಂದು ನಾನು ಮಾವುತ ಮೂವಿ ಪ್ರಮೋಷನ್ ಶೂಟ್ ಅಂತ ಬಂದಿದ್ದೀವಿ. ಸರಿ ಇಲ್ಲೆಲ್ಲ ಶೂಟ್ ಮುಗಿಸ್ಕೊಂಡ್ವಿ. ಇನ್ನೇನು ನಾವು ಬೆಂಗಳೂರು ಕಡೆ ಪಯಣ ಹೊಳ್ಸೋ ಟೈಮಲ್ಲಿ ಇನ್ನೊಂದು ಟ್ವಿಸ್ಟ್ ಅಡ್ಡ ಬಂತು. ಏನು ಟ್ವಿಸ್ಟಪ್ಪ ಅಂದರೆ ನಮ್ಮ ಬಾಸ್ ಸನ್ಮಾನ ಮುಗಿಸ್ಕೊಂಡು ನಾವು ಹೊರಡ್ತಿದ್ದೀವಿ ಬೆಂಗಳೂರು ಕಡೆ. ಇವತ್ತಿನ ವಿಡಿಯೋ ಕೊನೆ ಆಗಿದೆ. ನೀವು ಮಲ್ಕೊಳ್ಳಿ, ನಾವು ಮಲ್ಕೊತೀವಿ. ಬಾಯ್.